ಮುಳ್ಳಯ್ಯನಗಿರಿಯಲ್ಲಿ ಭ್ರಷ್ಟ ಜಿಲ್ಲಾಡಳಿತ, ಪ್ರವಾಸಿಗರ ಪ್ರಾಣದ ಜೊತೆ ಚೆಲ್ಲಾಟ. ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ವೀಕ್ಷಕರೇ, ಮಲೆನಾಡಿನ ಕಿರೀಟ ಅಂತಂದ್ರೆ ಮುಳ್ಳಯ್ಯನಗಿರಿ. ಸದಾ ಹಸಿರು, ಮಂಜಿನ ಒಡಲು, ಪ್ರಕೃತಿ ಪ್ರೇಮಿಗಳ ಅಚ್ಚುಮೆಚ್ಚಿನ ತಾಣ. ಆದರೆ ಪ್ರವಾಸಿಗರ ಸ್ವರ್ಗ ಎನಿಸಿಕೊಂಡಿರುವ ಈ ಗಿರಿಧಾಮ ಇಂದು ಅಕ್ರಮ, ಅವ್ಯವಸ್ಥೆ ಹಾಗೂ ಸ್ಥಳೀಯರ ದರ್ಪದ ಅಡ್ಡೆಯಾಗಿ ಬದಲಾಗುತ್ತಿದೆ. ನಿಯಮಗಳ ಹೆಸರಿನಲ್ಲಿ ಇಲ್ಲಿ ನಡೆಯುತ್ತಿರುವ ಹೈಡ್ರಾಮಾ ಆದ್ರೂ ಏನು? ಹಾಗಿದ್ರೆ ಈ ವರದಿ ನೋಡಿ. ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ಧ ಮುಳ್ಳಯ್ಯನಗಿರಿಗೆ ಪ್ರವಾಸಿಗರ ವಾಹನ ಪ್ರವೇಶವನ್ನು ನಿಷೇಧಿಸಿ 1 ವರ್ಷ ಕಳೆದಿದೆ. ಪ್ರವಾಸಿಗರ ಸುರಕ್ಷತೆ ಹಾಗೂ ಪರಿಸರ ರಕ್ಷಣೆಗಾಗಿ ಜಿಲ್ಲಾಡಳಿತ ಸ್ಥಳೀಯ ಜೀಪ್ ಹಾಗೂ ಟಾಟೋ ಸುಮಗಳಿಗೆ ಮಾತ್ರ ಅವಕಾಶ ಕಲ್ಪಿಸಿತ್ತು. ಆದರೆ ಈ ವ್ಯವಸ್ಥೆ ಈಗ ಪ್ರವಾಸಿಗರಿಗೆ ಮುಳುವಾಗಿದೆ. ನಿಯಮ ಜಾರಿಗೆ ತಂದ ಆಡಳಿತದ ಮೂಗಿನ ಕೆಳಗೆ ಕಾನೂನು ಬಾಹಿರ ಚಟುವಟಿಕೆಗಳು ರಾಜಾರೋಷವಾಗಿ ನಡೆಯುತ್ತಿವೆ. ಹೇಳೋರಿಲ್ಲ, ಕೇಳೋರಿಲ್ಲ, ಏನ್ ಬೇಕಾದ್ರೂ ಮಾಡ್ಕೊಂಡು. ಯಾಕೆ ಈ ವಿಷಯ ತೆಗೆದುಕೊಂಡಿದ್ದೀನಿ ಅಂತಂದ್ರೆ, ಚಿಕ್ಕಮಗಳೂರು ಅಂತಂದ್ರೆ ಸುತ್ತಲೂ ಮಂಜು ತುಂಬಿಕೊಂಡಿರುವಂತ ಪ್ರದೇಶ, ಸುತ್ತಲೂ ಹಸಿರಾಗಿ ನಿಂತಿರುವ ಬೆಟ್ಟ ಗುಡ್ಡಗಳು. ಈ ಟ್ರೆಕ್ಕಿಂಗ್ ಅಂತ ಏನು ಇತ್ತೀಚೆಗೆ ಒಂದಷ್ಟು ಹುಡುಗರು ಇಷ್ಟಪಡ್ತಾರೆ. ಸೊ ಆ ಒಂದು ನಮ್ಮ ಚಿಕ್ಕಮಗಳೂರಿನ ಹೆಮ್ಮೆಯ ತಾಣ ಮುಳ್ಳಯ್ಯನಗಿರಿ. ಇದು ಸಮುದ್ರ ಮಟ್ಟದಿಂದ 1930 ಮೀಟರ್ನಷ್ಟು ದೊಡ್ಡದಾಗಿದೆ, ಎತ್ತರವಾಗಿದೆ. ಈ ಒಂದು ಪ್ರದೇಶಕ್ಕೆ ರಾಜ್ಯ ಅಲ್ಲದೆ ದೇಶದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಆಗಮಿಸ್ತಾರೆ. ಈ ಒಂದು ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ, ಮಂಜಿನಿಂದ ಆವರಿಸಿಕೊಂಡಿರುವಂತ ಒಂದು ಪ್ರಕೃತಿನ ಸವಿಯಲು ಇಲ್ಲಿಗೆ ಆಗಮಿಸ್ತಾರೆ. ದಿನನಿತ್ಯ ಅದೆಷ್ಟು ಸಾವಿರ ಇಲ್ಲಿ ಪ್ರವಾಸಿಗರು ಬರ್ತಾರೋ ಗೊತ್ತಿಲ್ಲ. ಆದ್ರೆ ಇದೇ ಮುಳ್ಳಯ್ಯನಗಿರಿಯಲ್ಲಿ ಕಳೆದ 1 ವರ್ಷದ ಹಿಂದಷ್ಟೇ ಅಲ್ಲಿಗೆ ಪ್ರವಾಸಿಗರ ವಾಹನಗಳನ್ನ ಪ್ರವೇಶ ನಿಷಿದ್ಧ ಮಾಡಲಾಗಿದೆ. ಯಾಕೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ರಸ್ತೆ ಕಿರಿದಾಗಿದ್ದು, ಸಾಕಷ್ಟು ತಿರುವುಗಳು ಇದ್ದು, ಹಾಗೆ ಏನು ಮುಳ್ಳಯ್ಯನಗಿರಿ ನೀವೆಲ್ಲ ನೋಡಿರ್ತೀರಿ. ಮುಳ್ಳಯ್ಯನಗಿರಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ವಾಹನ ದಟ್ಟಣೆ ಹೆಚ್ಚಾದ ಸಂದರ್ಭದಲ್ಲಿ ವಾಹನ ನಿಲ್ಲಿಸಲು ಜಾಗ ಇರಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಜಾಗ ಇಲ್ಲ. ಯಾಕೆಂತಂದ್ರೆ ಗುಡ್ಡ ಪ್ರದೇಶದ ಮೇಲೆ ನಾವು ಏನೋ ಒಂದು ದೇವಸ್ಥಾನ ನೋಡೋದಕ್ಕೋ ಅಥವಾ ಎಂಜಾಯ್ ಮಾಡೋದಕ್ಕೋ, ಆ ಮಂಜು ಆವರಿಸ್ಕೊಂಡಿರ್ತಕ್ಕಂಥ ಗಾಳಿ, ಚಳಿ, ಇದನ್ನೆಲ್ಲ ಎಂಜಾಯ್ ಮಾಡೋದಕ್ಕೆ ಪ್ರವಾಸಿಗರು ಅಲ್ಲಿಗೆ ಆಗಮಿಸ್ತಾರೆ. ಆದ್ರೆ ಕಿರಿದಾದ ಜಾಗ ಇರೋದ್ರಿಂದ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಸರಿ ಇಲ್ಲ. ಕೆಲವು ದಿವಸಗಳ ಹಿಂದೆ ಅಥವಾ ಕೆಲವು ವರ್ಷಗಳ ಹಿಂದೆ ಅಲ್ಲೂ ಗಾಡಿ ಅಪ್ಸೈಡ್ ಆಗಿರ್ತಕ್ಕಂಥದ್ದು ಕೂಡ ಉದಾಹರಣೆ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕಳೆದ ವರ್ಷ ಏನ್ ಮಾಡುತ್ತೆ, ಪ್ರವಾಸಿಗರ ವಾಹನಗಳನ್ನ ಪ್ರವೇಶ ನಿಷೇಧ ಮಾಡುತ್ತೆ. ಇದು ಒಳ್ಳೇದು, ಇದರಲ್ಲಿ ಯಾವುದೇ ರೀತಿ ನಮ್ಗೆ ಆಕ್ಷೇಪ ಇಲ್ಲ. ಆದ್ರೆ ನಿಮಗೆ ನಾನು ತೋರ್ಸಕ್ಕೆ ಹೊರಟಿರ್ತಕ್ಕಂಥ ಈ ಸ್ಟೋರಿ ಏನಂತಂದ್ರೆ, ನೀವು ಈ ವಿಜುವಲ್ಸ್ ನೋಡಿದ್ರಿ. ಆ ವಿಜುವಲ್ಸ್ ನಲ್ಲಿ ನಿಮಗೆ ಎಷ್ಟರ ಮಟ್ಟಿಗೆ ಅಲ್ಲಿ ದರ್ಪ ತೋರಿಸ್ತಾ ಇದ್ದಾರೆ, ಅಲ್ಲಿನ ಜಿಲ್ಲಾಡಳಿತ ನಿಜವಾಗಲೂ ಕಣ್ಣು ಮುಚ್ಚಿ ಕುಳಿತಿದ್ಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕೆಂತಂದ್ರೆ ಈ ಸ್ಥಳೀಯರಿಗೆ ಜೀಪ್ ಅಥವಾ ಟಾಟೋ ಸುಮಗಳಿಗೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಜಿಲ್ಲಾಡಳಿತ ಎಷ್ಟರ ಮಟ್ಟಿಗೆ ವ್ಯವಸ್ಥೆ ಚಾಲ್ತಿಯಲ್ಲಿದೆ ಅಂತ ನೋಡ್ಬೇಕಾಗಿತ್ತು. ಅಲ್ಲಿ ಕಣ್ಮುಚ್ಚಿ ಕುಳಿತಂತಿದೆ, ಅಥವಾ ಇದೇ ಜಿಲ್ಲಾಡಳಿತದ ಅಧಿಕಾರಿಗಳು ಏನಾದ್ರೂ ಜೇಬು ತುಂಬಿಸ್ಕೊಳ್ಳುವಲ್ಲಿ ಏನಾದ್ರೂ ನಿರತರಾಗಿದ್ದಾರ ಅನ್ನೋ ಪ್ರಶ್ನೆನೂ ಕೂಡ ಎದುರಾಗುತ್ತೆ. ಯಾಕೆ ಅಂತಂದ್ರೆ ಪ್ರವಾಸಿಗರಿಗೆ ಅಲ್ಲಿ ಮುಜುಗರ ಆಗಿರ್ತಕ್ಕಂಥದ್ದು, ಹಾಗೆ ಪ್ರವಾಸಿಗರಿಗೆ ಅಲ್ಲಿ ಹೆಣ್ಣು ಮಕ್ಕಳು ಬಂದಿರ್ತಾರೆ, ಮಕ್ಕಳನ್ನ ಎತ್ಕೊಂಡ್ ಬಂದಿರ್ತಾರೆ. ಅವ್ರು ನಿಜವಾಗಿ ಅಲ್ಲಿ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ಅವರು ಅಲ್ಲಿಗೋಗಿದ್ದ ಜನಗಳು ಎಷ್ಟರ ಮಟ್ಟಿಗೆ ಅವರು ಅದನ್ನ ಅನುಭವಿಸ್ಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಈಗ ಜಿಲ್ಲಾಡಳಿತ ಕೊಟ್ಟಿರ್ತಕ್ಕಂಥ ಮಾಹಿತಿ ಮೇರೆಗೆ ಏನು ಅಲ್ಲಿರ್ತಕ್ಕಂಥ ಸುಮೋಗಳು ಅಥವಾ ಜೀಪ್ಗಳು ವ್ಯವಸ್ಥೆ ಮಾಡಿದ್ದಾರೆ. ಈ ಕಡೆಯಿಂದ ಹೋಗ್ಬೇಕಾದಾಗ ಅಂದ್ರೆ ಸೀತಾಳಯ್ಯನಗಿರಿಯಲ್ಲಿ ನೀವು ವ್ಯವಸ್ಥೆ ಕಲ್ಪಿಸಿ ಅಲ್ಲಿಂದ ಮುಳ್ಳಯ್ಯನಗಿರಿಗೆ ಹೋಗುವಂತ ವ್ಯವಸ್ಥೆಯಲ್ಲಿ ಇಲ್ಲಿ ಹೋಗುವಂತ ಇದರಲ್ಲಿ ಜನಗಳನ್ನ ಹತ್ತಿಸ್ಕೊಂಡು ಹೋಗ್ತೀರಿ. ಆದ್ರೆ ಅದೇ ಹಿಂತಿರುಗಿ ಬರ್ಬೇಕಾದಾಗ ಅಲ್ಲಿ ನಿಜವಾಗ್ಲೂ ಅಲ್ಲಿ ವ್ಯವಸ್ಥೆ ಸರಿಯಾಗಿದ್ಯಾ,
ಯಾಕೆಂತಂದ್ರೆ ಜಿಲ್ಲಾಡಳಿತ ಅಲ್ಲಿಗೆ ಸಪರೇಟ್ ಆಗಿ ಒಂದು ಚೌಕಿ ನಿರ್ಮಾಣ ಮಾಡಿ, ಅಥವಾ ಅಲ್ಲಿ ಒಂದು ಇದಕ್ಕೆ ಅಂತ ಸಪರೇಟ್ ಆಗಿ ನಿಮ್ಮಿಂದ ಒಂದು ಯಾರಾದ್ರೂ ಅಧಿಕಾರಿಗಳನ್ನ ನೇಮಕ ಮಾಡಿರ್ತಕ್ಕಂಥದ್ದು ಮಾಡಿ ಅಲ್ಲಿನ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಸರಿಯಾಗಿತ್ತು. ನೋಡಿ, ನಾನು ಯಾಕಂತ ಹೇಳ್ತಿದ್ದೀನಿ ಅಂತಂದ್ರೆ, ನೋಡಿ ಈ ವಿಜುವಲ್ಸ್ ನಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಒಂದು ಸುಮೋ ಬರ್ತಾ ಇದೆ, ಬಂತು ನೋಡಿ. ಅದ್ರ ಹಿಂದೆ ಜನಗಳು ಹತ್ತೋದಕ್ಕೆ ನೂಕು ನುಗ್ಗಲ್ ರೀತಿ ಓಡೋಗ್ತಿದ್ರೆ ಹುಡುಗರುಗಳು. ಇನ್ನು ಕೇಸ್ ಏನಾದ್ರು ಹೋಗುವಂತ ಸಂದರ್ಭದಲ್ಲಿ ಯಾರಿಗಾದ್ರೂ ಏನಾದ್ರೂ ಪ್ರಾಣ ಹಾನಿ ಆದ್ರೆ ಇದಕ್ಕೆ ಆನ್ಸರ್ ಕೊಡ್ಬೇಕಾಗಿರ್ತಕ್ಕಂಥದ್ದು ಯಾರು? ಇದಕ್ಕೆ ಹೊಣೆ ಹೊತ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯಾರು? ಇನ್ನು ರ್ಯಾಶ್ ಡ್ರೈವಿಂಗ್ ಅಂತೂ ಕೇಳಂಗೆ ಇಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಊಹೆನೂ ಮಾಡೋದಕ್ಕಾಗಲ್ಲ. ರ್ಯಾಶ್ ಡ್ರೈವಿಂಗ್ ಕೂಡ ವಿಷಯಸ್ ಇದೆ, ನೀವು ನೋಡ್ಬೋದು. ಮೊದಲೇ ಕಿರಿದಾದ ಜಾಗ, ಯಾಕೆಂತಂದ್ರೆ ಜಿಲ್ಲಾಡಳಿತ ವ್ಯವಸ್ಥೆ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಅಥವಾ ಪ್ರವಾಸಿಗರ ವಾಹನಗಳನ್ನು ನಿಷೇಧ ಮಾಡಿರ್ತಕ್ಕಂಥದ್ದೇ ಇದೇ ವ್ಯವಸ್ಥೆಯಿಂದ. ಕಿರಿದಾದ ಜಾಗ, ಕಿರಿದಾದ ರಸ್ತೆ. ಆದ್ರೆ ಇದೇ ರಸ್ತೆಗಳಲ್ಲಿ ಇವರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ರೂಲ್ಸ್ ಅಂತೂ ಫಾಲೋ ಮಾಡುವಂತ ನಿಯಮಗಳೇ ಇಲ್ಲ. ಎಷ್ಟರ ಮಟ್ಟಿಗೆ ನೋಡಿ, ನೀವು ವಿಜುವಲ್ಸ್ ಅಲ್ಲಿ ನೋಡ್ಬೋದು. ನೀವು ಒಂದು ಬೈಕ್ ಮುಂದೆ ಹೋಗ್ತಿದೆ, ಆ ಬೈಕ್ ನ ಓವರ್ಟೇಕ್ ಮಾಡುವಂತ ಸಂದರ್ಭ ಇಷ್ಟು ಸ್ಪೀಡ್ ಬೇಕಾಗಿತ್ತು, ಅವಶ್ಯಕತೆ ಇತ್ತು. ಇನ್ ಕೇಸ್ ಏನಾದ್ರು ಆ ಬೈಕ್ಗೆ, ಯಾಕಂದ್ರೆ ಮಂಜು ಆವರಿಸ್ಕೊಂಡಿದೆ, ಮುಂದೆಗಡೆ ರಸ್ತೆ ಕಾಣಿಸ್ತಾ ಇಲ್ಲ, ಅಥವಾ ಮುಂದೆಗಡೆ ಯಾವುದೇ ವಾಹನ ಬಂದ್ರು ಕಾಣಿಸ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಇನ್ ಕೇಸ್ ಆ ವಾಹನ ಅಂದ್ರೆ ಟೂ ವೀಲರ್ ನವ್ರಿಗೆ ಏನಾದ್ರು ಸಮಸ್ಯೆ ಆಗಿದ್ರೆ, ಅಥವಾ ಗುದ್ದು ಏನಾದ್ರು ಸಮಸ್ಯೆ ಆಗಿದ್ರೆ, ಇದಕ್ಕೆ ಹೊಣೆ ಹೊತ್ಕೊಳ್ತಕ್ಕಂಥವ್ರು ಯಾರು? ಉತ್ತರ ಕೊಡ್ತಕ್ಕಂಥದ್ದು ಯಾರು? ನೋಡಿ, ಅದೇ ವಿಷಯಸ್ ಅಲ್ಲಿ ಎದುರುಗಡೆ ಕ್ರಾಸಿಂಗ್ ಅಂದ್ರೆ ನೀವು ತಿರುವುಗಳಲ್ಲಿ ನೋಡಿ, ಅಲ್ಲಿ ತಿರುವುಗಳು ಅಷ್ಟರ ಮಟ್ಟಿಗೆ ಓವರ್ಟೇಕ್ ಮಾಡ್ತಾ ಇದಾರೆ. ಎದುರುಗಡೆ ಬರ್ತಿರೋಂತ ಗಾಡಿನೂ ಕೂಡ ಕಾಣಿಸ್ತಾ ಇಲ್ಲ. ಅಲ್ಲೇನಾದ್ರೂ ಟಚ್ ಆದ್ರೆ ಯಾರು ಇದಕ್ಕೆ ಹೊಣೆ? ಅಥವಾ ಗಾಡಿಗಳಲ್ಲಿ ಕುತ್ಕೊಂಡು ಪ್ರವಾಸಿಗರು ಏನಾದ್ರು ಹೆಚ್ಚು ಕಡಿಮೆ ಆಯ್ತಾರೆ ಇದಕ್ಕೆ ಹೊಣೆ ಕೊಡ್ತಕ್ಕಂಥದ್ದು, ಅಥವಾ ಇದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು, ಅಥವಾ ಅವ್ರಿಗೇನಾದ್ರೂ ಪ್ರಾಣ ಹಾನಿ ಆದರಲ್ಲೇ ಇದರಲ್ಲಿ ಹೊಣೆ ಹೊತ್ಕೊಳ್ಳುವಂಥದ್ದು ಯಾರು? ಜೀಪ್ ಮಾಲೀಕರ ಅಟ್ಟಹಾಸ ಮತ್ತು ರೌಡಿಸಂ ಯಾವ ತರ ಇದೆ ಅಂತಂದ್ರೆ, ಮುಳ್ಳಯ್ಯನಗಿರಿಗೆ ಜನರನ್ನು ಕೊರೆದೊಯ್ಯುವ ಕೆಲ ಸ್ಥಳೀಯ ಜೀಪ್ಗಳು ಮತ್ತು ಸುಮೋ ಚಾಲಕರು ಸಂಚಾರ ನಿಯಮಗಳನ್ನೇ ಗಾಳಿಗೆ ತೂರಿದ್ದಾರೆ. ಒಬ್ರಂತೂ ಯಾರೊಬ್ರು ಸೀಟ್ ಬೆಲ್ಟ್ ಹಾಕಲ್ಲ, ಮಿತಿಮೀರಿದ ವೇಗದಲ್ಲಿ ಅಂದ್ರೆ ರ್ಯಾಶ್ ಡ್ರೈವಿಂಗ್ ಮಾಡ್ತಕ್ಕಂಥದ್ದು, ಒಂದು ವಾಹನದಲ್ಲಿ ಸಾಮರ್ಥ್ಯಕ್ಕೂ ಮೀರಿ ಪ್ರಯಾಣಿಕರನ್ನು ಕುಳಿತುಕೊಳ್ಳುವಂತೆ ಮಾಡುವುದು ಎಷ್ಟು ತಾನೇ ಸರಿ? ಯಾಕಂತಂದ್ರೆ ಇವರಿಗೆ ಯಾರು ಹೇಳೋರಿಲ್ವಾ, ಕೇಳೋರಿಲ್ವಾ? ಅಲ್ಲಿನ ವ್ಯವಸ್ಥೆ ನಿಜವಾಗ್ಲೂ ಕಣ್ಮುಚ್ಚಿಕೊಳ್ತಿದ್ಯಾ? ಅಧಿಕಾರಿಗಳು ನಿಜವಾಗ್ಲೂ ಇದ್ರ ಜೊತೆ ಏನಾದ್ರು ಶಾಮೀಲ್ ಒಟ್ಟಿದಾರ? ಅಂದ್ರೆ ನಿಮ್ಗೆ ಇಷ್ಟ ಬರತ್ತಾರ ನೀವು ನಡ್ಕೊಳ್ಳಿ, ನಾವು ಇಷ್ಟ ಬರತ್ತಾರ ಕುತ್ಕೊಳ್ತೀವಿ, ಇಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಆದ್ರೆ ನಿಜವಾಗ್ಲೂ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥವ್ರು ಅಲ್ಲಿನ ಪ್ರವಾಸಿಗರು. ಸಾಮರ್ಥ್ಯಕ್ಕೂ ಮೀರಿ ಪ್ರಯಾಣಿಕರನ್ನ ಹತ್ಸ್ಕೊಳ್ತಕ್ಕಂಥದ್ದು ಎಷ್ಟಾರೆ ಸರಿ? ಯಾಕೆಂತಂದ್ರೆ ಇವತ್ತು ಒಂದು ವಾಹನ, ಒಂದು ಟಾಟಾ ಸುಮೋ ಅಥವಾ ಜೀಪ್ ಅಂತಂದ್ರೆ ಒಂದು 7 ಜನ 8 ಜನ ಅಂತ ಒಂದು ಸಾಮರ್ಥ್ಯ ಇರುತ್ತೆ. ಆದ್ರೆ ಇವ್ರು 15 ಜನ ತುಂಬಿಸ್ಕೊಂಡ್ರೆ ಇದನ್ನ ಯಾರು ಕೇಳೋಲ್ಲ. ಯಾಕಂದ್ರೆ ನೋಡಿ, ನಾನು ವಿಜುವಲ್ಸ್ ಸಮೇತ ತೋರಿಸ್ತೀನಿ ನೋಡಿ. ಅಲ್ಲೊಂದು ಜೀಪ್ ಬಂದ್ ನಿಂತಿದೆ, ಆ ಜೀಪ್ಗೆ ನೂಕು ನುಗ್ಗಲಂಗೆ ಹತ್ತಿಸ್ಕೊಳ್ತಾ ಇದೆ. ಒಂದು ಜೀಪ್ ನಲ್ಲಿ ಸರಿ ಸುಮಾರು ಎಷ್ಟು ಜನ ಕೂರೋದಕ್ಕೆ ಸಾಧ್ಯ? ನನ್ನ ಪ್ರಕಾರ ಒಂದು 6 ಜನ, ಅಥವಾ ಅದಕ್ಕೆ 10 ಜನ ಕೂರ್ಸ್ಕೊಳ್ಳುವಂಥದ್ದು ಎಷ್ಟು ಜನ ಸರಿ? ಅಲ್ಲಿ ನೋಡಿ, ಅಲ್ಲಿ ಜಗಳ ಕೂಡ ಆಗ್ತಿದೆ, ಒಬ್ರ ಮೇಲೆ ಒಬ್ರು ಬೀಳ್ತಕ್ಕಂಥದ್ದು. ಇದೇ ವ್ಯವಸ್ಥೆ ನೀವೇನು ಸೀತಾಳಂಗಿಲ್ಲಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಅಂದ್ರೆ 1 by 1 ವಾಹನಗಳು ಹೋಗ್ಬೇಕು ಅಂತಂದಾಗ ಅಲ್ಲಿ ಹಿಂತಿರುಗಿಸೋದಕ್ಕೂ ಅದೇ ರೀತಿ ನೀವು ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕಾಗಿರೋ ಜವಾಬ್ದಾರಿ ನಿಮ್ದಾಗಿತ್ತಲ್ವಾ? ಇದೆಲ್ಲವನ್ನು ನೋಡ್ಕೊಂಡು ಸುಮ್ಮನೆ ಕುಂತಿದ್ದಾರ ಜಿಲ್ಲಾಧಿಕಾರಿಗಳು ಅಥವಾ ಪ್ರವಾಸೋದ್ಯಮ ಇಲಾಖೆ? ಇದನ್ನ ಯಾವ ರೀತಿ ತೆಗೆದುಕೊಂಡಿದೆ? ಇದಕ್ಕೆ ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಿರ್ತಕ್ಕಂಥ ಪ್ರವಾಸೋದ್ಯಮ ಕಣ್ಮುಚ್ಚಿಕೊಳ್ತಿದ್ಯಾ? ಉಸ್ತುವಾರಿ ಸಚಿವರು, ಚಿಕ್ಕಮಗಳೂರಿನ ಉಸ್ತುವಾರಿ ಸಚಿವರು ಏನ್ ಮಾಡ್ತಿದ್ದಾರೆ? ಇನ್ನು ಇದನ್ನೆಲ್ಲವೂ ಏನಾದ್ರೂ ಪ್ರಶ್ನಿಸುವ ಪ್ರವಾಸಿಗರುಗಳೊಂದಿಗೆ ಸ್ಥಳೀಯರು ರೌಡಿಸಂ ಶೈಲಿಯಲ್ಲಿ ದರ್ಪ ತೋರುತ್ತಿದ್ದಾರೆ. ಹೇಳೋರಿಲ್ಲ, ಕೇಳೋಲ್ಲ. ಯಾಕಂದ್ರೆ ಲೋಕಲ್ ಅನ್ನೋ ಒಂದು ಪದ ಇಟ್ಕೊಂಡ್ಬಿಟ್ಟಿರ್ತಾರಲ್ಲ ಪ್ರವಾಸಿಗರು. ಒಂದು ತಿಳ್ಕೊಳ್ಳಿ, ಪ್ರವಾಸಿಗರು ಅಲ್ಲಿಗೆ ಬಂದರಷ್ಟೇ ನಿಮ್ಮ ಜೀವನಗಳು. ಯಾಕೆಂತಂದ್ರೆ ಜೀವನಗಳು ನೀವಲ್ಲಿ ನೆಡ್ಸ್ಕೊಂಡಿರ್ತಕ್ಕಂಥ ಪ್ರವಾಸಿಗರ ಮೇಲೆ ಅವಲಂಬಿತರಾಗಿರ್ತಾರಲ್ವಾ? ಅಲ್ಲಿನ ಒಂದಷ್ಟು ಅಂಗಡಿ ಮುಂಗಟ್ಟುಗಳಿರ್ತವೆ,
ಅಥವಾ ನೀವೇ ಆಗಿರ್ಬೋದು ಗಾಡಿಗಳು ಅಲ್ಲಿಗೆ ಗಾಡಿಗಳು ಇಟ್ಕೊಂಡು ವ್ಯವಸ್ಥೆ ಕಲ್ಪಿಸ್ಕೊಂಡಿರ್ತಕ್ಕಂಥದ್ದು, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಕರೆದೊಯ್ಯುವ ಒಂದು ಈ ವ್ಯವಸ್ಥೆ ಕಲ್ಪಿಸ್ಕೊಂಡಿರ್ತಕ್ಕಂಥದ್ದು. ಈ ಅವಕಾಶ ನಿಮ್ಗೆ ಸಿಕ್ಕಿರ್ತಕ್ಕಂಥದ್ದು ಪ್ರವಾಸಿಗರ ಮೇಲೆ ಡಿಪೆಂಡ್. ಅಂತವ್ರ ಹತ್ರ ನೀವು ರೌಡಿಸಂ ತೋರಿಸ್ತಕ್ಕಂಥದ್ದು ಎಷ್ಟನೇ ಸರಿ? ಮಲೆನಾಡಿಗೆ ಬರೆಯುವ ಅತಿಥಿಗಳಿಗೆ ಸಿಗುತ್ತಿರುವ ಮರ್ಯಾದೆ ಇದೆನಾ? ನಾನು ಇನ್ನೊಂದು ಆಧಾರ ಸಮೇತ ತೋರಿಸ್ತಿದ್ದೀನಿ ನೋಡಿ. ಅಲ್ಲೊಂದು ಜೀಪ್ ನಿಮ್ಗೆ ಕಾಣಿಸ್ತಾ ಇದೆ, ಅದರ ನಂಬರು KA31M2072. ನೋಡಿ, ಈ ವಾಹನ ವಿಮೆ ಅಂತಂದ್ರೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿ 1 ವರ್ಷ ಕಳೆದಿದೆ. ಹಾಗೆ FC ಕ್ಲೋಸ್ ಆಗಿ ಫಿಟ್ನೆಸ್ ಸರ್ಟಿಫಿಕೇಟ್ FC ಕ್ಲೋಸ್ ಆಗಿ 1 ವರ್ಷ ಕಳೆದಿದೆ. ಈ ಫಿಟ್ನೆಸ್ ಇಲ್ಲದ ವಾಹನಗಳೊಂದಿಗೆ ಪ್ರಾಣದ ಚೆಲ್ಲಾಟ. ಇಲ್ಲಿನ ವಾಹನಗಳ ಅಸಲಿಯತ್ತು ನೋಡಿದರೆ ಬೆಚ್ಚು ಬೀಳುತ್ತೀರಿ. ವಾಹನಗಳ ವಿಮೆ ಚಾಲ್ತಿಯಲ್ಲಿಲ್ಲದಿದ್ದರೂ ಕೂಡ ವಾಹನವನ್ನು ಚಲಾಯಿಸ್ತಾರೆ. ಫಿಟ್ನೆಸ್ ಪ್ರಮಾಣ ಪತ್ರದ ಅವಧಿ ಮುಗಿದು 1 ವರ್ಷಕ್ಕೂ ಅಧಿಕ ಕಳೆದಿದೆ. ಆದರೂ ಅದೇ ಹಳೆಯ ತುಕ್ಕು ಹಿಡಿದ ವಾಹನಗಳಲ್ಲಿ ಜನರ ಪ್ರಾಣದೊಂದಿಗೆ ಚೆಲ್ಲಾಟವಾಡುತ್ತಿದೆ. ಜಿಲ್ಲಾಡಳಿತ ನಿದ್ದೆ ಮಾಡುತ್ತಿದೆಯೋ ಅಥವಾ ಅಧಿಕಾರಿಗಳು ಜೇಬು ತುಂಬಿಸಿಕೊಳ್ಳುತ್ತಿದ್ದಾರೋ ಎಂಬ ಗಂಭೀರ ಅನುಮಾನ ಈಗ ಸಾರ್ವಜನಿಕರ ವಲಯದಲ್ಲಿ ಮೂಡಿದೆ. ವ್ಯವಸ್ಥೆ ಕಲ್ಪಿಸಿ ಅಂದ್ರೆ ಇಲ್ಲಿ ಬರೀ ಅವ್ಯವಸ್ಥೆ ಮಾತ್ರ ತಾಂಡವಾಡ್ತಿದೆ. ಇನ್ನೊಂದು ವಿಷಯ, ಇದು ಕೂಡ ಪ್ರತ್ಯೇಕ ಇದೇ ಚಿಕ್ಕಮಗಳೂರು ಜಿಲ್ಲೆಗೆ ಸೇರ್ತಕ್ಕಂಥದ್ದು, ಇದೇ ಮುಳ್ಳಯ್ಯನಗಿರಿಗೆ ಅವಲಂಬಿಸಿರ್ತಕ್ಕಂಥದ್ದು. ಪ್ಲಾಸ್ಟಿಕ್ ಮುಕ್ತ ಪ್ರದೇಶವಾಗಿಸ್ಬೇಕು ಅಂತ ಚಿಕ್ಕಮಗಳೂರಿನಲ್ಲಿ ಕಳೆದ 1 ವರ್ಷದಿಂದ ಇದು ಕೂಡ ಚಾಲ್ತಿಯಲ್ಲಿ ತಂದಿದ್ದಾರೆ ಜಿಲ್ಲಾಡಳಿತ. ಸಂತೋಷ. ಪ್ಲಾಸ್ಟಿಕ್ ಮುಕ್ತ ಇಡೀ ರಾಜ್ಯದಲ್ಲಾಗಬೇಕು ನಮ್ಮ ಹತಾಶೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಥವಾ ಪ್ರಸಿದ್ಧ ತಾಣಗಳಲ್ಲಿ ಇದನ್ನ ಚಾಲ್ತಿಯಲ್ಲಿ ತಂದಿರತಕ್ಕಂಥದ್ದು ಮಹತ್ವದ ಆದೇಶ. ಇದು ಒಳ್ಳೆ ನಿರ್ಧಾರ. ಪ್ಲಾಸ್ಟಿಕ್ ಮುಕ್ತ ಘೋಷಣೆ ಕೇವಲ ಕಾಗದದಲ್ಲಿ ಮಾತ್ರ ಆದ್ರೆ ಇದಕ್ಕೆ ಇನ್ನೇನ್ ಹೇಳ್ತಾರೆ? ಇನ್ನು ಪ್ಲಾಸ್ಟಿಕ್ ಮುಕ್ತ ಮುಳ್ಳಯ್ಯನಗಿರಿ ಎಂಬ ಘೋಷಣೆ ಕೇವಲ ಚೆಕ್ ಪೋಸ್ಟ್ಗೆ ಮಾತ್ರ ಸೀಮಿತವಾಗಿದೆ. ಚೆಕ್ ಪೋಸ್ಟ್ ಗಳಲ್ಲಿ ಪ್ರವಾಸಿಗರ ಬಳಿ ಪ್ಲಾಸ್ಟಿಕ್ ಹಾಗೂ ಮದ್ಯದ ಬಾಟಲ್ಗಳನ್ನು ಕಿತ್ಕೊಳ್ತಾ ಇದ್ದಾರೆ. ಆದರೆ ಬೆಟ್ಟದ ಮೇಲಕ್ಕೆ ಹೋಗಿ ನೋಡಿದರೆ ಎಲ್ಲೆಂದರಲ್ಲಿ ರಾಶಿ ಪ್ಲಾಸ್ಟಿಕ್ ಬಾಟಲಿಗಳು ಮತ್ತು ಮದ್ಯದ ಬಾಟಲಿಗಳು ಬಿದ್ದಿವೆ. ಇದನ್ನು ನಿಮ್ಗೆ ಪ್ರೂಫ್ ಸಮೇತ ನಾನು ಕೊಡ್ತಾ ಇದ್ದೀನಿ ನೋಡಿ. ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಆ ರಸ್ತೆಯ ಇಕ್ಕಲೆಗಳಲ್ಲಿ, ಆ ಬೆಟ್ಟ ಗುಡ್ಡದ ತಪ್ಪಲಿನಲ್ಲಿ, ಅಥವಾ ಒಂದಷ್ಟು ಮೋಜು ಮಾಡ್ತಕ್ಕಂತ ಹುಡುಗರ ಕೈಯಲ್ಲಿ ಎಣ್ಣೆ ಬಾಟ್ಲಿ ಇಟ್ಕೊಂಡು ಒಂದಷ್ಟು ರೀಲ್ಸ್ ಮಾಡುವಂತ ಹುಚ್ಚು. ಎಲ್ಲಂದ್ರಲ್ಲಿ ಕೆಲವರು ಇತ್ತೀಚೆಗಂದು ಟ್ರೆಕ್ಕಿಂಗ್ ಅನ್ನೋ ಒಂದು ಇದು ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಟ್ರೆಕ್ಕಿಂಗ್ ಅನ್ನೋ ಟ್ರೆಂಡಿಂಗ್ ಇತ್ತೀಚೆಗೆ. ಈ ರೀಲ್ಸ್ ಗಳ ಹಾವಳಿ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಹೋಗಿರತಕ್ಕಂತ ಜಾಗ ಯಾವುದು ಅಂತನೋ ಅರಿವಿಲ್ದೇನೆ ನಡೆದುಕೊಳ್ತಾರೆ ಕೆಲವರು. ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ ಬಿಸಾಕೋದು. ಇದು ನಮ್ಮ ಪರಿಸರವನ್ನ ನಾವೇ ಹಾಳು ಮಾಡ್ತಕ್ಕಂಥದ್ದು. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಚೆಕ್ ಪೋಸ್ಟ್ ಗಳಲ್ಲಿ ಅಲ್ಲಿನ ವಾಹನ ತಪಾಸಣೆ ನಡೆಸುತ್ತಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರುವ ಪ್ರತಿಯೊಂದು ಕೂಡ ವಾಟರ್ ಬಾಟಲ್ಗಳು ಅಥವಾ ಮದ್ಯದ ಬಾಟಲ್ಗಳನ್ನ ಅಲ್ಲಿ ತೆಗೆದುಕೊಳ್ತಾರೆ. ಆದರೆ ಮೇಲೋಗಿ ನೋಡಿದ್ರೆ ಇದೆಲ್ಲವೂ ಹೇಗೆ ಸಾಧ್ಯ? ಎಲ್ಲಿ ಯಾರು ತಂದಾಕಿದಾಗಾದ್ರೆ? ಹಾಗಾದ್ರೆ ನೀವೆಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ? ಇನ್ನು ಯಾವ ಒಂದು ಪುರುಷಾರ್ಥಕ್ಕೆ ಈ ಒಂದು ಆದೇಶ ತರಬೇಕಾಗಿತ್ತು ಪ್ಲಾಸ್ಟಿಕ್ ನಿಷೇಧ ಅಂತ? ಅಂದ್ರೆ ಹೇಳೋದೊಂದು ಮಾಡೋದೊಂದು. ಅಂದ್ರೆ ಗಾಳಿಗೆ ತೋರದಂತ ಆಗಿದೆ ಈ ಒಂದು ಜಿಲ್ಲಾಡಳಿತ ವ್ಯವಸ್ಥೆ. ಸುಮ್ಮನೆ ವ್ಯವಸ್ಥೆ ಕಲ್ಪಿಸತಕ್ಕಂಥದ್ದು ಅಷ್ಟೇನೆ. ಅದು ನಿಜವಾಗ್ಲೂ ಜಾರಿಯಲ್ಲಿದ್ಯಾ, ಚಾಲ್ತಿಯಲ್ಲಿದ್ಯಾ, ಸರಿಯಾದ ವ್ಯವಸ್ಥೆ ನಡೀತಾ ಇದೆಯಾ ಅನ್ನೋದೊಂದು ಪರಿಜ್ಞಾನ ಇಲ್ದನೆ ನಡೆಸ್ಕೊಳ್ತಕ್ಕಂಥದ್ದು. ಇದನ್ನ ನೋಡ್ಕೊಂಡು ಜಿಲ್ಲಾಧಿಕಾರಿಗಳು ಸುಮ್ಮನೆ ಕೊಳ್ತಕ್ಕಂಥದ್ದು, ಅಥವಾ ಇದನ್ನ ನೋಡ್ಕೊಂಡು ಪ್ರವಾಸೋದ್ಯಮ ಇಲಾಖೆ ಕೂಡ ಈ ತರ ಸುಮ್ಮನೆ ಕೊಡ್ತಕ್ಕಂಥದ್ದು. ನಾಚಿಕೆ ಆಗ್ಬೇಕು ನಿಮ್ಗೆ. ನಿಜವಾಗ್ಲೂ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರವಾಸಿ ತಾಣಗಳು ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಪ್ರವಾಸೋದ್ಯಮ ಇಲಾಖೆ ಇದಕ್ಕೆ ಏನಾದ್ರೂ ನಿಜವಾಗ್ಲೂ ಮುಂಜಾಗ್ರತೆಯಿಂದ ಒಂದಷ್ಟು ಸಹಕಾರ ಅಭಿವೃದ್ಧಿ ಕಡೆಗೆ ಗಮನ ಹರಿಸಿದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯವು ಕೂಡ ಉತ್ತುಂಗಕ್ಕೆ ಹೋಗುವಂತ ಯಾವುದೇ ಆಶ್ಚರ್ಯ ಪಡುವಂತದ್ದಿಲ್ಲ. ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಲ್ಲ.
ನಿಮ್ಮ ಜೇಬು ತುಂಬಿಸ್ಕೊಳ್ಳೋದ್ರಲ್ಲಿ ತೊಡಗಿಸ್ಕೊಂಡಿರ್ತೀರಿ. ಇನ್ನ ನಮ್ಮ ನಾಯಕರುಗಳಿಗೆ ಅಂದ್ರೆ ಪ್ರತಿನಿಧಿಗಳು, ಜನರು ಆರಿಸಲ್ಪಟ್ಟಿರ್ತಕ್ಕಂಥ ಪ್ರತಿನಿಧಿಗಳಂತ ಹೆಂಗೆ ಅಂತಂದ್ರೆ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಾನು ಆ ಪಕ್ಷ, ನನಗೆ ಈ ಪಕ್ಷ, ನನಗೆ ಉಸ್ತುವಾರಿ ಸಚಿವ ಬೇಕು, ನನಗೆ ಸಚಿವ ಸ್ಥಾನ ಬೇಕು, ನನಗೆ ಅಷ್ಟು ದುಡ್ಡು ಬೇಕು, ಅಥವಾ ಆ ಪಕ್ಷದವ್ರು ಹಿಂಗೆ, ಈ ಪಕ್ಷದವ್ರು ಹಿಂಗೆ. ನಾಲಾಯಕ್ಕೊಳ್ಳಿ ನೀವು. ನಿಮ್ಮ ಸ್ಥಳೀಯ ಕ್ಷೇತ್ರಗಳಲ್ಲಿ ಯಾವ ರೀತಿ ಇದೆ ಅಂತ ಒಂದು ಗಮನಿಸಿಲ್ಲ ಅಂತಂದ್ರೆ ಇನ್ ಯಾವ ಮಟ್ಟಕ್ಕೆ ನೀವು ಜನಪ್ರತಿನಿಧಿಗಳಾಗಿದ್ದೀರಿ? ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಚೆಕ್ ಪೋಸ್ಟ್ ಅಲ್ಲಿ ತಪಾಸಣೆ ನಡೆಸುವ ಸಿಬ್ಬಂದಿಯ ಕಾರ್ಯವೈಖರಿ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಕಣ್ಣಿಗೆ ರಾಚುವ ಉದಾಹರಣೆ ಇದು. ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾಡಳಿತ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕೂಡಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಈ ವಿಚಾರವಾಗಿ ಮುಳ್ಳಯ್ಯನಗಿರಿಯ ಪ್ರಾವಿತ್ಯತೆ ಹಾಗೂ ಪ್ರವಾಸಿಗರ ಸುರಕ್ಷತೆಯನ್ನು ಕಾಪಾಡುವಲ್ಲಿ ವಿಳಂಬವಾಗಿರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಾಗಿದೆ. ಇಲ್ಲದಿದ್ದರೆ ಪ್ರಕೃತಿಯ ಮಡಿಲಿನಲ್ಲಿರುವ ಈ ಸುಂದರ ತಾಣ ವಿನಾಶದತ್ತ ಸಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇದು ಪ್ರಜಾ ಫೋಕಸ್ ವಿಶೇಷ ವರದಿ. ನೀವು ನೋಡ್ತಿದ್ರ ಪ್ರಜಾಧ್ವನಿ ಟಿವಿ. ನಮಸ್ಕಾರ.